ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಒಂದು ನರ್ಸರಿ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಮ್ಮನೆ ಹತ್ರ ಇರೋ ನರ್ಸರಿ. ನಾನು ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದಾಗ ಇದೇ ನರ್ಸರಿಯಿಂದ ಗಿಡಗಳನ್ನು ತಂದಿಟ್ಟಿದ್ದೆ. ಇಲ್ಲಿ ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿದೆ. ಗುಲಾಬಿ ಗಿಡಗಳು 2 ವೆರೈಟಿ ಸಿಗುತ್ತೆ ಇಲ್ಲಿ. ಒಂದು ದೊಡ್ಡ ಪಾಟಲ್ಲಿರುತ್ತೆ, ಒಂದು ಪ್ಲಾಸ್ಟಿಕ್ ಕವರಲ್ಲಿರುತ್ತೆ. ನಿಮಗೆ ರೇಟ್ ವೆರೈಟಿ ಇರುತ್ತೆ, ಅಲ್ಲಿ ಡಿಫ್ರೆಂಟಾಗಿರುತ್ತೆ. ಹಾಗೆ ಇಲ್ಲಿ ಡೇರೆ ಗಿಡಗಳು ಸಹ ಸಿಗ್ತಾ ಇದೆ. ನೋಡಿ ಎಷ್ಟೊಂದು ಕಲರ್ಫುಲ್ ಆಗಿದೆ ಡೇರೆ ಗಿಡಗಳು. ಸೇವಂತಿಗೆ ಗಿಡಗಳು ನೋಡಿ ತುಂಬ ಹೆಲ್ತಿಯಾಗಿ ತುಂಬ ಫ್ಲವರ್ ಇದೆ. ಹಾಗೆ ಈ ನರ್ಸರಿಯಲ್ಲಿ ತುಂಬ ಇಂಡೋರ್ ಗಿಡಗಳು, ಔಟ್ಡೋರ್ ಗಿಡಗಳು ಸಿಗ್ತವೆ. ಹೆಲ್ದಿಯಾಗಿದೆ ಗಿಡಗಳೆಲ್ಲ. ಇಲ್ಲಿ ನಾನು ತುಂಬ ಇಷ್ಟಪಡೋ ಗಿಡಗಳು ಅಂದರೆ ದಾಸವಾಳ ಗಿಡಗಳು. ತುಂಬ ವೆರೈಟಿ, ತುಂಬ ಕಲರಲ್ಲಿ ಡಿಫ್ರೆಂಟು ಕಲರ್ಗಳು ಸಿಗುತ್ತೆ ಇಲ್ಲಿ. ದಾಸವಾಳ ಗಿಡಗಳು ತುಂಬ ಹೆಲ್ದಿಯಾಗಿದೆ ನೋಡಿ. ಹಾಗೆ ಇಲ್ಲಿ ಪಾಟಿಂಗ್ ಕೂಡ ಮಾಡಿ ಕೊಡ್ತಾರೆ. ಒಳ್ಳೆ ಮಣ್ಣು, ಒಳ್ಳೆ ಗೊಬ್ಬರ ಮಿಕ್ಸ್ ಮಾಡಿ ಪಾಟಿಂಗ್ ಕೂಡ ಮಾಡಿಕೊಡ್ತಾರೆ. ಹಾಗೆ ನಿಮಗೆ ಮಣ್ಣು ಗೊಬ್ಬರ ಬೇಕಾದರೂ ಚೀಲಕ್ಕೆ ಹಾಕಿ ಕೊಡ್ತಾರೆ. ಒಂದು ಚೀಲಕ್ಕೆ ಇಂತಿಷ್ಟು ಅಂತ ಪ್ರೈಸ್ ಹಾಕಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾನು ತೊಗೊಂಡೋಗಿದ್ದೀನಿ ಮಣ್ಣು ಗೊಬ್ಬರ. ನಾನು ಗಾರ್ಡನಿಂಗಿಗೆ ಇಲ್ಲಿಂದಲೇ ಯೂಸ್ ಮಾಡೋದು ಗೊಬ್ಬರ ಮಣ್ಣನ್ನು.
ಹಾಗೆ ಇಲ್ಲಿ ಬೇರೆ ಥರದ ಗಿಡಗಳು ಸಹ ಸಿಗ್ತವೆ. ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ, ಬೇಕಾದರೂ ತಗೋಬೋದು. ತುಂಬ ಚೆನ್ನಾಗಿದೆ ಗಿಡಗಳು. ಡಿಫ್ರೆಂಟ್ ಆಗಿರೋ ಪಾಟ್ಗಳಲ್ಲಿ ಇದ್ದಾವೆ, ಬೇರೆ ಬೇರೆ ಸೈಜಿನ ಪಾಟ್ಗಳು ಸಿಗ್ತವೆ. ಇದನ್ನು ತಗೋಬೋದು, ಚೆನ್ನಾಗಿದೆ. ಮ್ಯಾಮ್, ಥ್ಯಾಂಕ್ ಯು. ನರ್ಸರಿಗೆ ಬಂದು ವಿಸಿಟ್ ಮಾಡಿ ನಮಗೆಲ್ಲ ತೋರಿಸಿದ್ದಕ್ಕೆ ಥ್ಯಾಂಕ್ ಯು. ದಾಸವಾಳ ಗಿಡ ಹೇಗೆ ಬೆಳಿಬೇಕು ಅನ್ನೋದನ್ನ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಸರಿ. ಹಲೋ, ನಾನು ಬಿಂದು ಅಂತ. ನಮ್ದು ಸುಶೀಲಾ ಫಾರ್ಮ್ ನರ್ಸರಿ ಅಂತ ಇಲ್ಲಿ ಮೈಸೂರು ಶಾರದಾದೇವಿ ನಗರಲ್ಲಿ ಇರೋದು. ಆಕ್ಚುಲಿ ಮ್ಯಾಮ್ ನಮ್ ರೆಗ್ಯುಲರ್ ಕಸ್ಟಮರು. ದಾಸವಾಳಗಳು ಹೂ ಬಿಡ್ತಿದಂಗೆ ಅವರೇ ಫಸ್ಟ್ ಗ್ರೂಪ್ ಅಲ್ಲಿ ಇದ್ದಾರೆ, ಆಗ್ತಿದಂಗೆ ಅವರು ತಗೊಂಡ್ ಹೋಗ್ತಾ ಇರ್ತಾರೆ. ಕಲೆಕ್ಷನ್ಸ್ ಆಕ್ಚುಲಿ ಅವ್ರ ಹತ್ರ ಜಾಸ್ತಿನೇ ಇರ್ಬೋದೇನೋ, ನಮ್ದು ಎಲ್ಲ ಹೂ ಬಿಟ್ಟಿರೋದು. ಅದೇ ಈಗ ಐಬಿಸ್ಕಸ್ಗೆ ಸುಮಾರು ಕಲೆಕ್ಷನ್ಸ್ ನೀವು ನೋಡ್ತಿರ್ಬೋದು. ಇಲ್ಲೂ ನಮ್ಮ ಹತ್ರ ಅಷ್ಟೇ ಹೂಗಳು ಸ್ಟಾಪ್ ಆಗುತ್ತೆ. ಯಾಕೆ ವಿಂಟರ್ ಇರುತ್ತೆ, ಸಮ್ಮರು ಎಲ್ಲ ಇರೋದ್ರಿಂದ ನಮ್ದು ನೀವಂತ ಇಲ್ಲಿ ಚೆನ್ನಾಗಿರುತ್ತೆ, ಮನೆ ಚೆನ್ನಾಗಿಲ್ಲ ಅಂತ ನಮ್ದು ಸೇಮೇ ಆಗೋದು. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಮೆಡಿಸಿನ್ ಸ್ವಲ್ಪ 15 ಡೇಸ್ ಒಂದ್ಸ್ ಹೊಡಿತಾ ಇರ್ತೀವಿ. ಆಮೇಲೆ ಈಗ ಇಲ್ಲಿ ಏನಿರುತ್ತೆ ಸ್ಟೆಮ್, ಇಲ್ಲಿಗೆ ಇದು DAP ಅಂತ ಸ್ವಲ್ಪ ಕಾಳುಗಳು ಬರುತ್ತೆ, ಫ್ಲವರಿಂಗ್ಸ್ ಬರೋದಕ್ಕೆ ಅಂತಾನೆ. ಸೊ ಅದನ್ನ ಏನ್ ಮಾಡ್ತೀವಿ, ಜಸ್ಟ್ ಲೂಸ್ ಮಾಡಿ ಅಲ್ಲಿಗೆ ಒಂದು ಕೋಕೋ ಕಾಳನ್ನ ಅಲ್ಲಿಗೆ ಹಾಕ್ತಾ ಇರ್ತೀವಿ. ಅದು ವೀಕ್ಲಿ ಒನ್ಸ್ ಮಾಡ್ಬೇಕು. ವೀಕ್ಲಿ ಒನ್ಸ್ ಮಾಡಿದಾಗ ಮೊಗ್ಗುಗಳು ಚೆನ್ನಾಗಿ ಕಚ್ಚುತ್ತೆ, ನಿಮ್ಗೆ ವೀಕ್ಲಿ ಚೆನ್ನಾಗಿ ಫ್ಲವರ್ಸ್ ಬರ್ತಾನೆ ಇರುತ್ತೆ. ಮತ್ ಫಂಗಸ್ ಬಂದಾಗ ನೀವು ಅವಾಗ ಔಷಧಿ ಹೊಡಿತಾ ಇರ್ಬೇಕು. ಅವ್ರು ಏನ್ ಮಾಡ್ತಾರೆ, ಬಿಡಿ ಈಗಿರುತ್ತೆ ನೆಕ್ಸ್ಟ್ ಹೋಗುತ್ತೆ ಅಂತ ಅನ್ನೋಷ್ಟೊಳಗೆ ಪ್ಲಾಂಟ್ ಡೈ ಆಗ್ಬಿಡುತ್ತೆ. ಸೊ ಅವಾಗ ಒಂದಕ್ಕೆ ನೀವು ಮೆಡಿಸನ್ ಹೊಡೆದಾಗ, ಎಲ್ಲದಕ್ಕೂ ಒಟ್ಟಿಗೆ ಹೊಡೆದಾಗ ನಿಮ್ ಗಿಡನು ಚೆನ್ನಾಗಿ ಬರುತ್ತೆ, ಪ್ಲಾಂಟ್ ಫ್ಲವರ್ಸ್ ಚೆನ್ನಾಗುತ್ತೆ. ಯಾಕೆಂದ್ರೆ ಪ್ಲಾಂಟ್ ಚೆನ್ನಾಗಿದ್ರೇನೆ ಫ್ಲವರ್ ಬರೋದು. ಸೊ ಫಸ್ಟ್ ಪ್ಲಾಂಟ್ ನೋಡ್ಕೊಂಡು ಫ್ಲವರ್ ಆಟೋಮೆಟಿಕ್ ಆಗಿ ಬರುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್.